ಇದ್ದೀರಿ ಅಂತ ಅನ್ಕೊಂತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಕತೆ ಹೆಸರು ನಿಗೂಢ ರಹಸ್ಯ ಅಂತಂದು. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಆಗಿರ್ತೈತಿ. ದಯವಿಟ್ಟು ಈ ಕತೆನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಕತೆ ಭಾಳ ಚೆನ್ನಾಗೈತಿ. ದಯವಿಟ್ಟು ಯಾರು ತಪ್ಪದಂಗ ಕತೆ ನೋಡ್ರಿ. ಈ ಕತೆ ಮುಂಚೆ ಹಾವೇರಿ ಕಾರ್ಟೂನ್ ಚಾನಲ್ ಒಳಗೆ ಬರ್ತಿತ್ರಿ. ಆದ್ರೆ ಕಾರಣಾಂತರಗಳಿಂದ ಅದ್ರೊಳಗೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದಕ್ಕಾಗಿನ ನಾನು ಹೊಸ ಚಾನಲ್ ಮಾಡಿ ಈ ಕತೆ ಹಾಕಕತ್ತೀನಿ. ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ. ದಯವಿಟ್ಟು ನೋಡ್ರಿ ಎಲ್ಲಾರು ಅಂತ ಕೇಳ್ಕೊಂತೀನಿ. ನಮ್ಮ ಹೊಸ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬರ್ತಾ ಇರ್ತಾವು, ದಯವಿಟ್ಟು ನೋಡ್ರಿ, ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇವಾಗ ನಾವು ಶುರು ಮಾಡ್ತಾ ಇರೋದು ಫಸ್ಟ್ ಎಪಿಸೋಡ್. ಆ್ಯಂಡ್ ಈ ಸ್ಟೋರಿ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಆಗಿರ್ತೈತಿ. ಇದು ಫಸ್ಟ್ ಎಪಿಸೋಡ್. ಇನ್ಮ್ಯಾಗಿಂದ ಕಂಟಿನ್ಯೂ ಈ ಸ್ಟೋರಿ ಬರ್ತಾ ಹೋಗ್ತೈತಿ, ನೀವು ನೋಡ್ತಾ ಹೋಗ್ರಿ. ಇನ್ನು ಕತೆ ಶುರು ಮಾಡೇನ್ರಿ. ಆಮೇಲೆ ಇನ್ನೊಂದು ವಿಷಯ ರೀ, ಈ ಸ್ಟೋರಿ ಏನೈತಿ, ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಏನೈತಲ್ರಿ, ಇದು ಯಾರಿಗೂ ಸಂಬಂಧಿಸಿದ್ದಲ್ರಿ. ಇದು ನಿಜ ಜೀವನದ ಯಾರಿಗಾದ್ರೂ ರಿಲೇಟ್ ಆಗ್ತೈತೆ ಇಲ್ಲ, ಆ ಥರ ಏನು ಇಲ್ರಿ. ಯಾರಿಗೂ ನಿಜ ಜೀವನದ ಕ್ಯಾರೆಕ್ಟರ್ಸ್ಗೆ ರಿಲೇಟ್ ಆಗಿ ಮಾಡಿದ್ದಲ್ಲ. ಇದು ಪೂರ್ತಿ ನಮ್ಮ ಕಾಲ್ಪನಿಕವಾಗಿ ಹೆಣೆದಂಥ ಕತೆ. ಇದು ಕಾಲ್ಪನಿಕವಾಗಿ ಹೆಣೆದಂಥ ಕತೆ ಅಷ್ಟೇ, ಬಿಟ್ರೆ ಇದು ಯಾರಿಗೂ ಸಂಬಂಧಿಸಿದ್ದಲ್ಲ. ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ ನಮ್ಮ ವಿಡಿಯೋಯಿಂದ ದಯವಿಟ್ಟು ಕ್ಷಮಿಸ್ರಿ. ಯಾರೂ ನೋವು ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ಲೀಸ್. ನಮಗೆ ಸಪೋರ್ಟ್ ಮಾಡ್ರಿ ಅಷ್ಟೆ. ನಾವು ಮಾಡ್ತಾ ಇರೋ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನರಂಜನೆಗಾಗಿ ಅಷ್ಟೆ. ಬರ್ರಿಪ್ಪ, ಭಾಳ ಮಾತಾಡ್ಬಿಟ್ಟು ನಿಮ್ಮ ಅಮೂಲ್ಯವಾದ ಸಮಯನ ನಾನು ವೇಸ್ಟ್ ಮಾಡಾಕತ್ತೀನಿ. ಇನ್ನಷ್ಟು ಕಂಟಿನ್ಯೂ ಮಾಡೋಣ ಬರ್ರಿ. ಎಷ್ಟು ಚಳಿ ಐತಲ್ಲ ಪ್ರೀತಮ್ ಇಲ್ಲಿ. ಎಷ್ಟು ಚೆನ್ನಾಗಿ ಅನ್ಸಾಕತ್ತೈತಿ ಈ ವೆದರ್ಗೂ. ಅಲ್ಲಿ ಗಿಡ ಮರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅನ್ಸಾಕತ್ತೆ ಅಂದ್ರೆ, ಎಷ್ಟು ದಿನ ಆಗಿತ್ತು ಹೊರಗಡೆ ಬಂದು. ಎಷ್ಟು ಬೇಜಾರಾಗತ್ತಿದ್ದೆ ನಾನು ಮನ್ಯಾಗ. ನಾನು ಕರ್ಕೊಂಬಂದು ಭಾಳ ಒಳ್ಳೆ ಕೆಲಸ ಮಾಡಿದೆ. ನನಗೆ ಭಾಳ ಇಷ್ಟ ಆಯಿತು. ಎಷ್ಟು ಖುಷಿ ಆಗಾಕತ್ತೈತಿ ಅಂದ್ರೆ ನನಗೆ ಹೇಳ್ಕೊಳಕ್ಕಾಗಲ್ತು. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಎಷ್ಟೋ ದಿನದ ನನ್ನ ಖುಷಿಗಳೆಲ್ಲ ವಾಪಸ್ ಸಿಗ್ತಾ ಇದ್ದಾವೆ ಅನ್ಸಾಕ್ತೈತಿ ನನಗೆ. ನನಗೆ ನೀನು ಖುಷಿಯಾಗಿರೋದು ನೋಡಿ ಭಾಳ ಖುಷಿ ಆಗಕತ್ತೈತಿ. ನೀನು ಖುಷಿ ಆಗಿದೆಯಲ್ಲ ನಕ್ಕೊಂತ ನನಗಷ್ಟೇ ಸಾಕು. ನೀನು ಯಾವಾಗಲೂ ಮುಖ ಹಿಂಗೆ ಮಾಡಿಕೊಂಡು ಬೇಜಾರಿಂದ ಇರೋದು ನನಗೆ ನೀನು ತ್ರಾಸ ಪಟ್ಕೊಳೋದ ನೋಡೋಕ್ಕಾಗತ್ತಿದ್ದಿಲ್ಲ ನನ್ನ ಕಡೆಯಿಂದ. ನೀನು ಇಷ್ಟು ಬರಾಕ್ ಒಪ್ಕೊಂಡು ನೀನು ಇಷ್ಟೆಲ್ಲ ಖುಷಿಯಾಗಿರೋದನ್ನ ನೋಡಿ ನನಗೆ ಭಾಳ ಖುಷಿ ಆಗಕತ್ತೈತಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೇನೆ ನಾನು. ಪ್ಲೀಸ್ ನನಗೋಸ್ಕರ ಇದೇ ಥರ ಖುಷಿಯಾಗಿರು ನೀನು ಯಾವಾಗಲೂ. ನೀನು ನೋಡ್ತಾ ನಾನು ಖುಷಿಯಾಗಿರ್ತೀನಿ. ಆಯ್ತು ಪ್ರೀತಮ್, ಇನ್ಮೇಲೆ ನಿನಗೆ ಹೆಂಗೆ ಇಷ್ಟ ನಾನು ಹಾಗೆ ಇರ್ತೇನೆ. ನಾನು ಎಷ್ಟಾಗತ್ತೆ ಅಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೂ ನಾನು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಆ ಮನೆ ವಾತಾವರಣ ಎಲ್ಲ ನೀನೇ ನೋಡ್ದಲ್ಲ, ನನಗಲ್ಲಿ ಆ ಥರ ಆಗ್ತೈತಿ. ನಾನು ಏನು ಮಾಡಲಿ? ಅದಕ್ಕೆ ನಾನು ಯಾಕೆ ಗಟ್ಟಿ ಧೈರ್ಯ ಮಾಡಿ ಹೊರಗಡೆ ಬಂದುಬಿಟ್ಟೆ. ಇವಾಗ ನನಗೆ ಎಷ್ಟು ಖುಷಿ ಆಗಕತ್ತೈತಿ ಅಂದರೆ, ನಾನು ಇನ್ಮೇಲೆ ನನ್ನ ಜೀವನನ ನಾನು ಜೀವಿಸ್ತೇನೆ ಅಂತ ಅನ್ಸಾಕತ್ತೈತಿ. ಅದೆಲ್ಲ ಬರೀ ನಿನ್ನ ಕಲ್ಪನೆ ಅಷ್ಟ, ಅದೆಲ್ಲ ಆ ಥರ ಏನು ಇಲ್ಲಲ್ಲೇ. ನಿಮಗೆ ಹೆಂಗೆ ಅರ್ಥ ಮಾಡಿಸ್ಲಿ ನಾನು ಏನು ಅನ್ಭವಿಸಕತ್ತಿದ್ದೆ, ಏನಿಲ್ಲ, ಏನು ಅನ್ಭವಿಸಕತ್ತೇನೆ ನನಗೆ ಗೊತ್ತು. ನಾನು ಎಷ್ಟು ನಿಮಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟರು ನೀವು ಅರ್ಥನ ಮಾಡ್ಕೊಳಕ್ಕೆ ತಯಾರಿಲ್ಲ. ನಾನು ನಿಮಗೆ ಹೆಂಗೆ ಹೇಳಿ ನನಗೆ ಅರ್ಥ ಆಗೋಲ್ತು. ಅಯ್ಯೋ ಬಿಡಿ, ಅದನ್ನೆಲ್ಲ ಮರ್ತು ಬಿಡು. ನೀ ಆರಾಮಾಗಿ ನೀ ಮತ್ತೆ ಬೇಜಾರಾಗಕ್ಕೆ ಹೋಗ್ಬೇಡ. ನೀ ಹಂಗೆ ಖುಷಿಯಾಗಿದ್ದೀನಿ, ನನಗೆ ಹಂಗೆ ಖುಷಿಯಾಗಿರಿ. ಬಿಡು ಅದನ್ನೆಲ್ಲ ಬಿಡು. ಸರಿ, ಕಾಫಿ ಕುಡಿ, ತಣ್ಣಗಾಗ್ತೈತಿ. ಪ್ರೀತಮ್, ಇನ್ನೂ ಎಷ್ಟು ದೂರ ಐತಿ ನಾವು ಹೋಗೋದು? ಇನ್ನೂ ಭಾಳ ಇಲ್ಲ, ಇನ್ನೊಂದು 100-150 ಕಿಲೋಮೀಟ್ರ್ ಇರ್ಬೇಕಷ್ಟೆ ಇಲ್ಲಿಂದ. ಇನ್ನೂ ಭಾಳ ದೂರ ಇಲ್ಲ, ಜಲ್ದಿ ಹೋಗಿ ಮುಟ್ತೇವೆ. ಒಳ್ಳೆ ರೆಸಾರ್ಟ್ ಬುಕ್ ಮಾಡೀನಿ. ಫುಲ್ ಕಾಡಿನ ನಡು ಒಳ್ಳೆ ರೆಸಾರ್ಟ್. ಸೂಪರ್ ಆಗೈತಿ, ನಿನಗೆ ಭಾಳ ಇಷ್ಟ ಆಗ್ತೈತಿ. ಸುತ್ತೆಲ್ಲ ಕಾಡು, ಒಳ್ಳೆ ರೆಸಾರ್ಟ್. ನಾನು ನೀನು ಇಬ್ಬರೇ, ಥಂಡಿ ಬೇರೆ ಜೋರೈತಿ, ಸೂಪರ್ ಆಗಿರ್ತೈತಿ. ಹೋಗಿ ಪ್ರೀತಮ್, ನಂಗೆ ನಾಚಿಕೆ ಆಗ್ತೈತಿ. ನಾಚ್ಕೊಂಡ್ರು ಅಂತೂ ಇನ್ನೂ ಚಂದ ಕಾಣ್ತೀನಿ ನೀನು. ಪ್ರೀತಮ್, ಸುಮ್ಮನೆ ಇರ್ತಿಲ್ಲ ಈಗ ನೀನು. ಹಾಂ, ಬಿಲ್ ಕೊಟ್ಟು ಕಾರ ಹತ್ತಿರ್ತೀನಿ, ಜಲ್ದಿ ಬಾ.